ಕರೆಸಿ ಅವರಿಗೆ ನಾವು ವಿಚಾರಗಳನ್ನು ಮಾಡ್ತಾಯಿದ್ವಿ ಮತ್ತು ನಮ್ಮ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಮತ್ತು ಈಗ ಅವರು ಗುಣಮುಖರಾಗಿ ಇನ್ನೂ ಒಂದು 2 ದಿವಸದಲ್ಲಿ ನಾವೆಲ್ಲ ಅವ್ರಿಗೆ ಮತ್ತೆ ಸ್ವಲ್ಪ ಪರೀಕ್ಷೆ ಮಾಡಿ ಅವಾಗ ಅವರು ಆರಾಮ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಯಾವ ಕಡೆಯಿಂದ ಯಾವ ಟ್ರೀಟ್ಮೆಂಟ್ ಮಾಡಿದ್ದೀವಿ ಇಲ್ಲಿ ಎಲ್ಲಿ ಹೋದ್ರೆ ಕ್ಯಾಮ್ರಾ ಗೊತ್ತಾಗ್ತಿಲ್ಲ ಈ ಕಟ್ ಲಾಸರಿಲ್ಲ ಮಾಡಿ ಅವ್ರಿಗೆ ಬೇಕಾದಂಥ ಆ್ಯಂಟಿಬಯೋಟಿಕ್ಸು ಮತ್ತು ಕಂಟಿನ್ಯೂಸ್ ವೈಟಲ್ ಪ್ಯಾರಾಮೀಟರ್ಸು ಮಾನಿಟರ್ ಮಾಡ್ತಾರೆ. ನೆಸಸರಿ ಇನ್ವೆಸ್ಟಿಗೇಷನ್ ಅಲ್ಟ್ರಾಸೌಂಡು ಸಿ ಟಿ ಸ್ಕ್ಯಾನ್ ಇವನ್ನೆಲ್ಲ ಮಾಡಿಸ್ಕೊಂಡು ಅದಕ್ಕೆ ಆ ಕಾಯಿಲೆಗೆ ಬೇಕಾದಂಥ ತಕ್ಕ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಆ್ಯಂಡ್ ದೇ ರೆಸ್ಪಾಂಡಿಂಗ್ ಪಾಸಿಟಿವ್ಲಿ ಟು ಅವರ್ ಟ್ರೀಟ್ಮೆಂಟ್. ಯಾವಾಗ ಡಿಸ್ಚಾರ್ಜ್ ಸರ್? ಮೋಸ್ಟ್ಲಿ ಇನ್ನೊಂದು 2-3 ದಿವಸದಲ್ಲಿ ನಾವು ಅವರಿಗೆ ಡಿಸ್ಚಾರ್ಜ್ ಮಾಡಲಿಕ್ಕೆ ಅವರ ಒಂದು ಪರಿಸ್ಥಿತಿ ನೋಡಿ ನಾವು ಅದನ್ನು ನಿರ್ಣಯ ಕೈಗೊಳ್ತೀವಿ. 3 ಜನ ಕಂಡೀಷನ್ ಆ್ಯಟ್ ಪ್ರೆಸೆಂಟ್ ಔಟ್ ಆಫ್ ಡೇಂಜರ್, ದೇ ಆರ್ ಅಂಡರ್ ಅವರ್ ಟ್ರೀಟ್ಮೆಂಟ್. ಹೀಗಿದೆ ಲೇಡಿ ಪಿ ಎಸ್ ಐ ಆರೋಗ್ಯ ವಿಶೇಷ ಲೇಡಿ ಪಿ ಎಸ್ ಐ ಆರೋಗ್ಯದಲ್ಲಿ ಅವರು ಚೇತರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಟ್ರೀಟ್ಮೆಂಟಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಸರ್ ಈಗ ಮೊನ್ನೆ ಒಂದು ಕೇಸ್ ಬಂದಿದೆ ಸರ್, ಇದು ಔಷಧಿ ಕೊರತೆ ಇಲ್ಲ ಔಷಧಿಗೆ ನಾವು ಬೆಳಿಗ್ಗೆ ತಾನೇ ನಾವು ಅಧಿಕಾರಿಗಳು ಡ್ರಗ್ ಇನ್ಚಾರ್ಜು ಮತ್ತು DHO ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಜೂಮ್ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ಮಾಡಿ ಇಲ್ಲಿ ಅವರು ಅಡ್ಮಿಟ್ ಆಗಿ ನಾವು ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಹೋಗಿದ್ದಾರೆ 14ನೇ ತಾರೀಕು ಮತ್ತು ಯಾವುದೇ ಔಷಧಿ ಕೊರತೆ ಇಲ್ಲ. ಸುಮಾರು 3 ವಾರಗಳಿಂದ ಇದು ಒಂದು ಎಪಿಲೆಪ್ಸಿ ಅಂದರೆ ಫಿಟ್ಸು, ಆ ಫಿಟ್ಸಿನ ಕಾಯಿಲೆಗೆ ಬೇಕಾದಂಥ ಇವನ್ ಹೈಯರ್ ಆ್ಯಂಟಿ ಡ್ರಗ್ಸನ್ನು ಎಲ್ಲವೂ ನಾವು ನಮ್ಮಲ್ಲೇ ಕೊಟ್ಟಿದ್ವಿ. ಸೊ ಡೆತ್ ನಮ್ಮಲ್ಲಿ ಆಗಿಲ್ಲ ಮತ್ತು ಯಾವುದೇ ಔಷಧಿ ಕೊರತೆ ಆಗಿಲ್ಲ. ಈಗ ಅದು ಟ್ರೀಟ್ಮೆಂಟ್ ರೆಸ್ಪಾಂಡ್ ಆಗಿಲ್ಲ ಅನ್ನೋದು ಯಾಕಂದರೆ ಇನ್ವಾರ್ನ್ ಎಲ್ಮೆಂಟ್ ಮೆಟಬಾಲಿಸ್ ಅಂತಾರೆ. ನಾವು ಕೆಲವೊಂದು ಟ್ರೀಟ್ಮೆಂಟ್ ಸ್ಪಂದಿಸ್ತಾರೆ, ಕೆಲವೊಂದು ಸ್ಪಂದಿಸ್ತಾರೆ ಮತ್ತು ಅವರಿಗೆ ನಾವು ಅದ್ರ ಬಗ್ಗೆ ಪ್ರೋಗ್ನೋಸಿಸ್ ಬಗ್ಗೆ ಹೇಳ್ತಾನೆ ಇದ್ವಿ. ಇನ್ನೊಂದು ಈಗ IV ಲೈನ್ ತೆಗೆದು ಇನ್ನೊಂದು CVP ಲೈನ್ ಹಾಕುವಾಗ ಅವರು ಪರ್ಮಿಷನ್ ಕೊಡಲಿಲ್ಲ ನಮಗೆ, ಯಾಕೆ ಉಳಿಯೋದಿಲ್ಲ ಮತ್ತು ಯಾಕೆ ಮಾಡೋದು. ಸೊ ಅದು ಮಗು ಸತ್ರದ ಬಗ್ಗೆ ನಮಗೂ ಇದಿದೆ, ಖೇದ ಇದೆ. ಆದರೆ ಯಾವುದೇ ಔಷಧ ಕೊರತೆಯಿಂದ ಅಥವಾ ಯಾವುದೇ ಒಂದು ನೆಗ್ಲಿಜೆನ್ಸಿಂದ ಆಗಿಲ್ಲ. ಸರ್ ಇದು ನೋ ಸ್ಟಾಕ್ ಅಂತಾರಂತೆ, ಒಂದು ನೋ ಸ್ಟಾಕ್ ಅಂತಾರಂತೆ, ಹೊರಗಡೆದು ಬರೆದು ಕೊಡ್ತಾ ಇಲ್ಲ. ಈ ಸಂಬಂಧಪಟ್ಟಂಗೆ ನಾವೆಲ್ಲ ಕೇಸ್ ಪೇಪರು ಮತ್ತು ಇವರು HOD ಅವ್ರ ಯೂನಿಟ್ ಚೀಫ್ನೆಲ್ಲ ಕರೆದು ಕೇಳಿ ನಾವು ಚೆಕ್ ಮಾಡಿದ್ವಿ. DH ಅವರು ಚೆಕ್ ಮಾಡಿದಾಗ ಸತತ 3 ವಾರಗಳಿಂದ ಒಂದು ಸುಮಾರು 18ರಿಂದ 21 ಮೆಡಿಸಿನ್ಸ್, ಕಾಸ್ಟ್ಲಿ ಮೆಡಿಸಿನ್ಸ್, ಒಂದು ಲೆಕೋಸಮೈಡ್ ಒಂದು ಆ್ಯಂಟಿ ಎಪಿಲೆಪ್ಟಿಕ್ ಹೈಯೆಸ್ಟ್ ಡ್ರಗ್ ಅದು ರೇರ್ಲಿ ಯೂಸ್ಡ್ ಡ್ರಗ್, ಅದನ್ನು ಸತಿಗೆ ನಾವು ಪ್ರೊಕ್ಯೂರ್ ಮಾಡಿ ಕೊಟ್ಟಿದ್ವಿ. ಯಾವುದೇ ಪ್ರಿಸ್ಕ್ರಿಪ್ಷನ್ ಕೊಟ್ಟಿಲ್ಲ ಮತ್ತು ಯಾವುದೇ ಒಂದು ಡ್ರಗ್ಸ್ ಆಗಲಿ ಯಾವುದೇ ಒಂದು ನೆಗ್ಲಿಜೆನ್ಸ್ ಆಫ್ ಡಾಕ್ಟರ್ಸಿಂದ ಆಗಿಲ್ಲ. ಸರ್ ಮಗು ಸಾವಾದಾಗ ಮಗು ಹಾಸ್ಪಿಟ್ಲಲ್ಲಿ ಇಲ್ಲ, ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅವರು ಡಿಸ್ಚಾರ್ಜ್ ಆಗಿ ಹೋದಾಗ ಅದ್ರ ಬಗ್ಗೆ ಇನ್ನೂ ದಾರಿಲಾಗಿದ್ದು ಮನೇಲಾಗಿದ್ದು ಬಗ್ಗೆ ಇಲ್ಲ, ಹಾಸ್ಪಿಟ್ಲಲ್ಲಿ ಅದು ಡೆತ್ ಆಗಿಲ್ಲ. ಬಟ್ ಅವರು ಆರೋಪ ಮಾಡೋದು ಅದು ನಮ್ಮ ಮುಂದೆನೇ ಹಾಸ್ಪಿಟ್ಲ್ ಮುಂದ್ಗಡೆ ಎಮರ್ಜೆನ್ಸಿ ಮುಂದ್ಗಡೆ ಇಟ್ಕೊಂಡು ಮಗು ಹಾಸ್ಪಿಟ್ಲ್ ಒಳಗಡೆ ಇದೆ, ICUನಲ್ಲಿ ಇದೆ ಅಂತ ಹೇಳಿದ್ರು. ಇಲ್ಲ, ಅದು ಎಪಿಲೆಪ್ಟಿಕ್ ಪೇಷಂಟ್ಸ್ ಇದ್ದಾಗ ಸೀಸರ್ಸು ರಿಫ್ರಾಕ್ಟರಿ ಸೀಸರ್ಸ್ ಅಂತ ಟ್ರೀಟ್ಮೆಂಟಿಗೆ ಸ್ಪಂದಿಸಲ್ಲ ಮತ್ತು ಟರ್ಮಿನಲ್ ಕಂಡೀಷನ್ ಇದ್ದಾಗ ಅದು ಒಂಥರ ಏನು ಪ್ರೋಗ್ನೋಸಿಸ್ ವೆರಿ ಪೋರ್ ಇರ್ತದೆ. ಸೊ ಆ ಥರ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಇಲ್ಲ ನಾವು ನಮ್ಮ ಜವಾಬ್ದಾರಿ ಅಂತಂದು ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅದಕ್ಕೂ ಸೈನು ಮಾಡಿದ್ದಾರೆ. ನಾವಾಗಿ ಏನು ಫೋರ್ಸ್ ಮಾಡಿ ಅವರು ಕಳಿಸಿಲ್ಲ ಮತ್ತು ಇದು ಯಾವುದೇ ನಮ್ಮ ಆಸ್ಪತ್ರೆ ಅಂತೇಳಿ ಅದು ಡೆತ್ ಆಗಿದೆ. ಸರ್ ಅಂದರೆ ಅವರು ಹೇಳೋದು ಹಾಸ್ಪಿಟ್ಲ್ ಒಳಗೆ ಡೆತ್ ಆಗಿದೆ ಅಂತ ನೀವು ಇಲ್ಲ, ನಾವು ದಾಖಲಾತಿಗಳನ್ನು ಪರಿಶೀಲಿಸಿ ಮತ್ತು ಡಾಕ್ಟರ್ ವಿನೋದ್ ರಟ್ಗೇರಿ HOD ಆಫ್ ಪೀಡಿಯಾಟ್ರಿಕ್ಸ್ನೆಲ್ಲ ಅವರು ಒಂದು ಇಂಟರ್ನಲ್ ಆಡಿಟ್ ಮಾಡಿ ನಮಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದು ಡಿಸ್ಚಾರ್ಜ್ ಆಗಿ ಹಾಸ್ಪಿಟ್ಲಲ್ಲಿ ಇನ್ನೂ ಪಲ್ಸು ಅದರದ್ದು ಹಾರ್ಟ್ ಬೀಟ್ ಇತ್ತು. ಹೋಗುವಾಗ ನಾವು ಹೇಳಿದ್ವಿ, ಆದರೂ ಅಗೇನ್ಸ್ಟ್ ದ ಮೆಡಿಕಲ್ ಅಡ್ವೈಸ್ ಅವರು ಹೋದಾಗ ಅದು ಹೋದ ತಕ್ಷಣ ದಾರಿಲಾಗಿದ್ದು ಮನೇಲಾಗಿದ್ದು ಗೊತ್ತಿಲ್ಲ. ಇದು ಅದು ವಾಸ್ತವ.